ಹಾಯ್ ಎವ್ರಿವಾನ್, ನನ್ನ ಸುಂದರ ಸ್ನೇಹಿತರಿಗೆ ಸಾರ್ಟೆಡ್ ವಿತ್ ಸೊನಾಲಿ ಚಾನಲ್ಗೆ ಸ್ವಾಗತ. If you are new here, my name is Sonali and this is the channel where I share my thoughts and opinions. So, ಇವತ್ತಿನ thumbnail ಎಲ್ಲ ನೋಡಿ ಬಂದಿರ್ತೀರಾ. ಟಾಪಿಕ್ ಏನಂದ್ರೆ ನನ್ನ ಎಕ್ಸ್ಪೀರಿಯನ್ಸ್ ಅಬೌಟ್ ಮೈ ಪ್ರೆಗ್ನೆನ್ಸಿ ಆ್ಯಂಡ್ PCOD. ಜರ್ನಿಗಳನ್ನು ನಾನು ಆಲ್ರೆಡಿ ಹಾಕಿದ್ದೇನೆ. ಈಗ ಅದರಿಂದ ನಾನು ಏನು ಕಲ್ತಿದ್ದೇನೆ, ಮೈ ಲರ್ನಿಂಗ್ಸ್, ಅದನ್ನು ಶೇರ್ ಮಾಡ್ತೇನೆ. ಸೊ ತಡ ಯಾಕೆ, ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಸೊ ವಿಡಿಯೋದಲ್ಲಿ ಫಸ್ಟ್ ಪಾಯಿಂಟ್ ನಂದು ಏನು ಅಂದ್ರೆ, ನೀವು ನಿಮ್ಮ ಬಾಡಿನ ಪ್ರೆಷರೈಸ್ ಮಾಡಬೇಡಿ ಪ್ರೆಗ್ನೆನ್ಸಿಗೋಸ್ಕರ. ಈಗ ಇದು ಯಾಕಪ್ಪ ಹೀಗೆ ಹೇಳ್ತಿದ್ದಾಳೆ, ಎಲ್ಲ ಹೆಣ್ಮಕ್ಳು ಯೂಶ್ವಲಿ ಪ್ರೆಗ್ನೆಂಟ್ ಆಗ್ಲಿಕ್ಕೆ ಇಷ್ಟಪಡ್ತಾರೆ, ಬಟ್ ಇವಳು ಯಾಕೆ ಪ್ರೆಗ್ನೆನ್ಸಿಗೆ ಫೋರ್ಸ್ ಮಾಡಬೇಡಿ ಅಂತಿದ್ದಾಳಲ್ಲ. ಫಸ್ಟ್ ಪಾಯಿಂಟ್ ನೆನ್ಪಿಟ್ಕೊಳ್ಳಿ, ದಟ್ ಈಸ್ ನಿಮ್ಮ ಬಾಡಿ ನಿಮ್ಮ ಪ್ರೆಗ್ನೆನ್ಸಿಗೆ ರೆಡಿ ಇದೆಯಾ ಇಲ್ಲ ಅಂತ ಫಸ್ಟ್ ನೀವು ನೋಡ್ಕೋಬೇಕಾಗ್ತದೆ. ಅದಾದ ನಂತರ ನಿಮಗೆ ಆ ಪ್ರೆಗ್ನೆನ್ಸಿ ಇಷ್ಟ ಇದೆಯಾ ಇಲ್ಲ ಕ್ಯಾರಿ ಮಾಡಲಿಕ್ಕೆ, ಸೆಕೆಂಡ್ ಪಾಯಿಂಟ್. ಆ್ಯಂಡ್ ಥರ್ಡ್ ಪಾಯಿಂಟ್, ನೀವು ಬೇಬಿ ಯಾಕೆ ಮಾಡ್ಕೋತಿದ್ದೀರಾ? ಇಸ್ ಇಟ್ ಜಸ್ಟ್ ಬಿಕಾಸ್ ಸೊಸೈಟಿ ಹೇಳ್ತದೆ ಈ ಏಜ್ ರೈಟ್ ಇದೆ, ಬೇಬಿ ಮಾಡ್ಕೊಳ್ಳಿ, ಈಗ ನಿಮ್ಮ ಟೈಮ್ ಇದೆ, ಸೊ ಈಗ ಮಾಡ್ಕೊಳ್ಳಿ ಅಂತ ಅವ್ರು ಹೇಳ್ತಿದ್ದಾರೆ ಅಂತ ಮಾಡ್ಕೋತಿದ್ದೀರಾ? ಅಥವಾ ನಿಮ್ಗೆ ನಿಜವಾಗ್ಲೂ ಬೇಬಿ ಬೇಕು ಆ್ಯಂಡ್ ಅದ್ರ ಫ್ಯೂಚರ್ಗೋಸ್ಕರನೂ ನೀವು ಎಲ್ಲ ಸ್ಯಾಕ್ರಿಫೈಸಸ್ ಮಾಡಲಿಕ್ಕೆ ರೆಡಿ ಇದ್ದೀರಾ ಅಂದರೆ ಮಾಡ್ಕೊಳ್ಳಿ. ಯಾಕೆಂದರೆ ಬೇಬಿ ಒಂದಿನ 2 ದಿನದ ಕಮಿಟ್ಮೆಂಟ್ ಅಲ್ಲ. ಫಸ್ಟಿಗೆ ಒಂದು ಸಣ್ಣ ನಾಯಿ ಮರಿ ಸಾಕೋದು, ಒಂದು ಚಿಕ್ಕ ಎಂಥ ಫಿಶ್ ಬೌಲಲ್ಲಿ ತೊಗೊಂಡು ಬಂದು ಸಾಕೋದೆ ಅಷ್ಟು ಕಷ್ಟ. ಇಮ್ಯಾಜಿನ್ ಮಾಡಿ, ಒಂದು ಫುಲ್ ಹ್ಯೂಮನ್ ಬೀಯಿಂಗ್ ಅನ್ನ ರೈಸ್ ಮಾಡೋದಿರ್ತದೆ. ಸೊ ಆ ಕೆಲಸ ಚಿಕ್ಕದಲ್ಲ. ಆ ಕೆಲಸಕ್ಕೆ ನಿಮ್ಮ ಹತ್ರ ಫುಲ್ ಕಮಿಟ್ಮೆಂಟ್ ಇದೆ ಅಂದರೆ ಡೆಫಿನೆಟ್ಲಿ ಗೋ ಹೆಡ್ ವಿತ್ ಇಟ್. ಆದರೆ ನಿಮ್ಮ ಬಾಡಿ ಅದಕ್ಕೆ ಸಪೋರ್ಟಿವ್ ಆಗಿದ್ರೆ ಮಾತ್ರ. ಈಗ ಇವಳು ಫಿಸಿಕಲ್ ಹೆಲ್ತ್ ಬಗ್ಗೆ ಮಾತಾಡ್ತಿದ್ದಾಳ, ಮೆಂಟಲ್ ಹೆಲ್ತ್ ಅಂತ ಕ್ವೆಶನ್ ಬಂದರೆ, ಐ ಆಮ್ ಟಾಕಿಂಗ್ ಅಬೌಟ್ ಬೋತ್, ಎರಡೂ ಹೆಲ್ತ್. ಫಿಸಿಕಲಿನೂ ನೀವು ಫಿಟ್ ಆಗಿರಬೇಕು, ಮೆಂಟಲಿ ಸಹ ನಿಮಗೆ ಆ ಸ್ಪೇಸ್ ಇರಬೇಕು, ಕಂಫರ್ಟ್ ಝೋನ್ ಇರಬೇಕು. ಯು ನೀಡ್ ಟು ಬಿ ರೆಡಿ ಫಾರ್ ದ ಬೇಬಿ. ಈಗ ಆಲ್ರೆಡಿ ನೀವು ಸ್ಟ್ರೆಸ್ಫುಲ್ ಸಿಚುವೇಶನಲ್ಲಿ ಇದ್ದೀರಾ, ಆ ಸಿಚುವೇಶನಲ್ಲಿ ಯು ಆರ್ ಬ್ರಿಂಗಿಂಗ್ ಇನ್ ಅ ಬೇಬಿ ಆ್ಯಂಡ್ ದೆನ್ ದಟ್ ಬೇಬಿ ಹ್ಯಾಸ್ ಟು ಆಲ್ಸೋ ಲಿವ್ ಇನ್ ದ ಸ್ಟ್ರೆಸ್ಫುಲ್ ಸಿಚುವೇಶನ್. ದಟ್ ಡಸ್ ನಾಟ್ ವರ್ಕ್ ಔಟ್. ಸೊ ನೋಡಿ, ಯೋಚನೆ ಮಾಡಿಕೊಂಡು ನಿಮಗೆ ಬೇಕಂತ ಇದ್ರೆ ಮಾತ್ರ ಗೋ ಫಾರ್ ದ ಬೇಬಿ. ಸೊ ದ್ಯಾಟ್ಸ್ ಪಾಯಿಂಟ್ ನಂಬರ್ 1. ನಾವ್ ಈಗ ಫಸ್ಟ್ ಪಾಯಿಂಟ್ ಅಲ್ಲಿ ಆಲ್ರೆಡಿ ಹೇಳಿದೆ ನಾನು, ನೀವು ಫಿಸಿಕಲಿ ಮೆಂಟಲಿ ರೆಡಿ ಇದ್ರೆ ಮಾತ್ರ ಒಂದು ಬೇಬಿ ಕಮಿಟ್ಮೆಂಟ್ ತಗೊಳ್ಳಿ ಅಂತ. ಹಾಗೆ ಅದೇ ಪಾಯಿಂಟ್ ಇಂದ ಕೋರಿಲೇಟೆಡ್ ಆಗಿರೋ ಪಾಯಿಂಟ್, ನೀವು ಹಸ್ಬೆಂಡ್ ಅಂಡ್ ವೈಫ್ ಹೇಗೆ ಕಂಪ್ಯಾಟಬಲ್ ಇದ್ದೀರಾ? ಕೆಲವೊಬ್ರು ಮದ್ವೆ ಆಗಿದ ನಂತರ ಒಂದು 4-5 ಇಯರ್ಸ್ ತನಕನೂ ಅವ್ರಿಗೆ ಒಬ್ರಿಗೊಬ್ರೆ ಅಡ್ಜಸ್ಟ್ ಆಗಿರಲ್ಲ. ಅಷ್ಟ್ರ ಮಧ್ಯ ದೇ ಹ್ಯಾವ್ ಪ್ಲಾನ್ಡ್ ಅ ಬೇಬಿ, ಅಥವಾ ಕೆಲವೊಮ್ಮೆ ಅನ್ಪ್ಲಾನ್ಡ್ ಬೇಬೀಸ್ ಆಗ್ಬಿಡ್ತವೆ. ಆ ಟೈಮಲ್ಲಿ ನೀವು ಅಡ್ಜಸ್ಟ್ ಆಗೋದು, ನೀವು ಕಂಪ್ಯಾಟಬಲ್ ಇರಬೇಕಾಗಿರುವಂಥ ಟೈಮಲ್ಲಿ ವೆನ್ ಯು ಹ್ಯಾವ್ ಅ ಬೇಬಿ, ದ ಬೇಬಿ ಟೇಕ್ಸ್ ಆಲ್ ದ ಏನಂತಾರೆ, ಐ ಥಿಂಕ್ ಆಲ್ ದ ಬರ್ಡನ್ ಆಫ್ ಇಟ್ ಅನ್ಬೋದು. ಹೇಗೆ, ವಿತ್ ಮೈ ಎಕ್ಸ್ಪೀರಿಯನ್ಸ್ ಹೇಳ್ತಾ ಇರೋದು. ಇದು ಮೇ ಬಿ ನಿಮಗೆ ತಪ್ಪಂತ ಅನ್ಸಿದ್ರೆ ಹೇಳಿ ಕಾಮೆಂಟ್ ಸೆಕ್ಷನಲ್ಲಿ, ಇಲ್ಲ ಸೊನಾಲಿ ನೀನು ಸರಿ ಹೇಳ್ತಾ ಇಲ್ಲ, ತಪ್ಪಾಗಿ ಹೇಳ್ತಿದ್ಯಾ ಅಂತ. ಅಥವಾ ನಿಮ್ಗೆ ಏನು ಅನಿಸ್ತದೆ ಅದನ್ನು ಸಹ ಕಾಮೆಂಟ್ಸಲ್ಲಿ ನೀವು ಹೇಳ್ಬೋದು, ನಾನು ಎಂತ ಕಲ್ತ್ಕೊಡ್ತೇನೆ ಏನಾದರೂ ಹೊಸದಿದ್ರೆ. ಬಟ್ ನನ್ನ ಎಕ್ಸ್ಪೀರಿಯನ್ಸಲ್ಲಿ ಪೇರೆಂಟ್ಸ್ ಯಾವಾಗ ಯು ಆರ್ ನಾಟ್ ರೆಡಿ ಟು ಹ್ಯಾಂಡಲ್ ಪೇರೆಂಟಿಂಗ್ ಅಲ್ಲ, ಏನು ಮಾಡ್ತೀರಾ, ಪೇರೆಂಟ್ಸ್ ಬೇಬಿ ಆಗ್ತದೆ, ಅದು ತನ್ನ ಗ್ರೋ ಆಗ್ತಾ ಇರ್ತದೆ, ಬೇಸಿಕ್ ಫುಡ್, ವಾಟರ್, ಈ ಥರ ಏನೇನು ಬೇಕೋ ಅದನ್ನೆಲ್ಲ ಮಾಡ್ತೀರಾ. ಯಾಕಂದರೆ ಇಟ್ಸ್ ಜಸ್ಟ್ ಅ ನ್ಯೂ ಬಾರ್ನ್ ಬೇಬಿ. ಆ ಕಾಳಜಿ ಪ್ರೀತಿ ಇದೆ ನಿಮಗೆ, ಬಟ್ ಪೇರೆಂಟಿಂಗ್ ಆಗಲ್ಲ. ಯಾಕಾಗಲ್ಲ? ಯಾಕಂದರೆ ನಮಗೆ ಹಿಂದೆ ಕಲಿಸ್ಕೊಟ್ಟಿಲ್ಲ. ಇವಾಗ ಕ್ಲಾಸಲ್ಲೂ ಸ್ಕೂಲಲ್ಲೂ ಯಾರು ಹೇಳ್ಕೊಡಲ್ಲ. ಮುಂದೆ ನಾವು ಕಲಿಬೇಕಂತ ಇರುವ ಟೈಮ್ ಏನಿರ್ತದಲ್ಲ, ಅದು ಆಲ್ರೆಡಿ ಆಗೋಗಿರ್ತದೆ. ಬಿಕಾಸ್ ಯು ಆಲ್ರೆಡಿ ಆರ್ ಅ ಪೇರೆಂಟ್. ಸೊ ಪೇರೆಂಟಿಂಗ್ ಅನ್ನೋದನ್ನ ಏನಿದೆ, ಹಸ್ಬೆಂಡ್ ಅಂಡ್ ವೈಫ್ ಕಂಪ್ಯಾಟಬಿಲಿಟಿ ಜೊತೆಗೆ ವೆನ್ ಯು ಸ್ಟಾರ್ಟ್ ಪ್ಲಾನಿಂಗ್ ಅ ಬೇಬಿ, ಥಿಂಕ್ ಅಬೌಟ್ ಹೌ ಯು ಆರ್ ಗೋಯಿಂಗ್ ಟು ಪೇರೆಂಟ್ ಆಲ್ಸೋ. ಹೇಗಂದ್ರೆ, ಈಗ ನನಗೆ ನಾನು ಸ್ಟ್ರಿಕ್ಟ್ ಮದರ್ ಆಗೇ ಆಗ್ತಾನೆ ಅನ್ನೋ ಪಕ್ಕ ಗ್ಯಾರಂಟಿ ಇದೆ, ಆಯ್ತಾ. ಬಟ್ ಅಕ್ಷಯ್ ಅನ್ಕೋತಾನೆ ಅವನಿಗೆ ಅಂತ, ಅವನು ಚಿಲ್ ಡ್ಯಾಡ್ ಆಗ್ತಾನೆ, ಅವನೆಲ್ಲ ನಾರ್ಮಲ್ ಮಾಡ್ತಾನೆ. ಬಟ್ ಅವನ ಬಿಹೇವಿಯರ್ ಅಲ್ಲಿ ಹಿ ಇಸ್ ಅ ಕಂಪ್ಲೀಟ್ ಸ್ಟ್ರಿಕ್ಟ್ ಡ್ಯಾಡ್, ಆಯ್ತಾ. ಸುಮ್ಮನೆ ಕೆಲವೊಮ್ಮೆ ಸಿಚುವೇಶನ್ಸ್ ಹೇಳ್ತೇನೆ ನಾನು, ಎಂತ ನಿನ್ಗೆ ಮಗಳು ಇದೇ ರೀತಿ ಸಣ್ಣ ಬಟ್ಟೆ ಹಾಕೊಂಡು ಹೊರಗೋದ್ರೆ ಏನ್ ಮಾಡ್ತೀಯಾ, ಹಾಗೆ ಹೇಗೆ ಕೇಳ್ತೇನಲ್ಲ, ಆವಾಗ ಹಿ ಸೇಸ್ ಇಲ್ಲ ನಾನು ಅವಳಿಗೆ ಮನೇಲೇ ಇರಿಸ್ತೇನೆ, ಅದು ಇದು ಅಂತ. ಬಟ್ ಲುಕ್ ಎಟ್ ದಟ್, ಅವನು ಚಿಲ್ ಪೇರೆಂಟ್ ಆಗ್ಬೇಕಂತ ಇದ್ದಲ್ಲ, ತಲೆಯಲ್ಲಿ ಚಿಲ್ ಪೇರೆಂಟ್, ಬಟ್ ಅವನಿಗೆ ಆನ್ಸರ್ ಬರ್ತಾ ಇರೋದೇನು, ದಟ್ ಹಿಲ್ ಬಿ ಅ ಸ್ಟ್ರಿಕ್ಟ್ ಪೇರೆಂಟ್. ಸೊ ಇದೆಲ್ಲ ಯಾವಾಗ ಗೊತ್ತಾಗೋದು, ವೆನ್ ಯು ಟಾಕ್ ಟು ಈಚ್ ಅದರ್, ಆಯ್ತಾ. ಇದು ನಮ್ದಿನ್ನೂ ಬೇಬಿ ಆಗಿಲ್ಲ, ಅನ್ಫಾರ್ಚುನೇಟ್ಲಿ ನಂದಿನ್ನೂ ಬೇಬೀಸ್ ಆಗಿಲ್ಲ. ಬಟ್
ಇನ್ ಕೇಸ್ ಆಗ್ಬಿಟ್ಟಿದ್ರು ಐ ಆಮ್ ರೆಡಿ ವಿತ್ ದೀಸ್ ಥಿಂಗ್ಸ್ ಆಯ್ತಾ. ಅಕ್ಷಯ್ ನಾನು ಇದ್ರ ಬಗ್ಗೆ 1 ಕೋಟಿ ಸತಿ ಮಾತಾಡಿದ್ದೇವೆ ಅಂಡ್ ಐ ಥಿಂಕ್ ವಿಲ್ ಬಿ ಏಬಲ್ ಟು ಹ್ಯಾಂಡಲ್ ಇಟ್. ಈಗ ನಿಮ್ದು ಆಲ್ರೆಡಿ ಬೇಬಿ ಆಗಿದ್ದಾವೆ, ಆಗಿದ್ದ ಬೇಬಿಗಳಿಂದ ಪೇರೆಂಟ್ ಮಾಡಬೇಕು ಹೇಗೆ, ಬೇಕಾದಷ್ಟು ಯೂಟ್ಯೂಬ್ ವಿಡಿಯೋಸ್ ಇದಾವೆ, ಬೇಕಾದಷ್ಟು ಹೆಲ್ಪ್ ಸಿಗ್ತದೆ, ಎಲ್ಲಾ ಕಡೆ ಕೌನ್ಸಿಲಿಂಗ್ ಅದು ಇದು ಅಂತ ಇರ್ತದೆ, ಅದನ್ನ ಲಾಸ್ಟ್ ಇನ್ನೊಮ್ಮೆ ಮಾತಾಡೋಣ. ಬಟ್ ನಿಮಗೆ ಹೆಲ್ಪ್ ಬೇಕಾದಾಗ ಹೆಲ್ಪ್ ತಗೊಳ್ಳಿ, ಬಿಕಾಸ್ ಯು ಆರ್ ಆಲ್ರೆಡಿ ಅ ಪೇರೆಂಟ್. ಬಟ್ ಈಗ ಇನ್ನೂ ನೀವು ಪೇರೆಂಟ್ ಆಗಿಲ್ಲ, ನಿಮ್ಮ ಹತ್ರ ಟೈಮ್ ಇದೆ ಅಂದ್ರೆ ಸ್ಟಾರ್ಟ್ ವರ್ಕಿಂಗ್ ಆನ್ ಈಚ್ ಅದರ್. ನೀವು ಹಸ್ಬೆಂಡ್ ಅಂಡ್ ವೈಫ್ ಕಂಪ್ಯಾಟಬಲ್ ಆಗಿರಿ. ನಿಮ್ ಪೇರೆಂಟಿಂಗ್ ಸ್ಟೈಲ್ಸ್ ಹೇಗಿರ್ತದೆ, ಆ ಗುಡ್ ಕಾಪ್ ಬ್ಯಾಡ್ ಕಾಪ್ ಪ್ಲೇ ಮಾಡ್ಬೇಕಾಗ್ತದೆ ಅಲ್ಲ, ಅದೆಲ್ಲ ನೋಡಿರ್ತೇವಲ್ಲ ನಾವು ಟಿವಿಲಿ ಕೆಲವೊಂದು ವಿಡಿಯೋಗಳಲ್ಲಿ. ಆವಾಗ ಯಾರು ಗುಡ್ ಕಾಪ್, ಯಾರು ಬ್ಯಾಡ್ ಕಾಪ್, ಯಾವ್ಯಾವ ಸಿಚುವೇಶನ್ ಅಲ್ಲಿ ಯಾರು ಹೇಗೆ ಹ್ಯಾಂಡಲ್ ಮಾಡ್ತೀರಾ. ಕೆಲವೊಂದು ಸಿಚುವೇಶನ್ ಅಫ್ಕೋರ್ಸ್ ಯು ವಿಲ್ ನೆವರ್ ನೋ ಹೇಗೆ ಬರ್ತದೆ ಅಂತ, ಬಟ್ ಕೆಲವೊಂದು ಗೊತ್ತಿರೋ ಸಿಚುವೇಶನ್ ಬಂದೇ ಬರ್ತದಲ್ಲ, ಅದರಲ್ಲಿ ನೀವು ಹೇಗೆ ಮ್ಯಾನೇಜ್ ಮಾಡ್ತೀರಾ ಅನ್ನೋದು ಸಹ ತುಂಬಾ ಇಂಪಾರ್ಟೆಂಟ್ ಆಗ್ತದೆ. ಅಂಡ್ ಐ ವುಡ್ ವಾಂಟ್ ಯು ಟು ವರ್ಕ್ ಆನ್ ದ್ಯಾಟ್. ಇವಾಗ ಪಾಯಿಂಟ್ ನಂಬರ್ 3 ವಿಚ್ ಇಸ್ ರಿಲೇಟೆಡ್ ಅಗೇನ್ ಟು ದ ಪಾಯಿಂಟ್ ನಂಬರ್ 2. ಪ್ರತಿಯೊಂದು ಪಾಯಿಂಟ್ ಒಂದಕ್ಕೊಂದು ರಿಲೇಟೆಡ್ ಇರ್ತದೆ. ನಾನೇನು ಜ್ಞಾನ ಕೊಡ್ತಿದ್ದೇನೆ ಅಂತ ಬೈಕೋಬೇಡಿ, ದಿಸ್ ಇಸ್ ಜಸ್ಟ್ ಮೈ ಎಕ್ಸ್ಪೀರಿಯನ್ಸ್. ನಿಮ್ಗೆ ಇಷ್ಟ ಆದ್ರೆ ಒಳ್ಳೇದಂತ ಹೇಳಿ, ಇಷ್ಟ ಆಗಿಲ್ಲ ಅಂದ್ರೆ ನನಗೆ ತಿಳಿಸಿ ಹೇಳಲಿಕ್ಕೆ. ಸೊ ನಲ್ಲಿ ವಾಟ್ ಯು ಆರ್ ಸೇಯಿಂಗ್ ಇಸ್ ರಾಂಗ್, ಇದು ಈ ತರ ನಮ್ಮ ಎಕ್ಸ್ಪೀರಿಯನ್ಸ್ ಅಲ್ಲಿ ಅಂತ. ಓಕೆ, ಕಮಿಂಗ್ ಬ್ಯಾಕ್ ಟು ದ ಪಾಯಿಂಟ್. ನಾನ್ ಹೇಳ್ದೆ ನೀವು ಕಂಪ್ಯಾಟಬಲ್ ಆಗಿರ್ಬೇಕು ಅಂಡ್ ಇಫ್ ಯು ನೀಡ್ ಹೆಲ್ಪ್ ಟೇಕ್ ಹೆಲ್ಪ್ ಅಂತ. ಹೆಲ್ಪ್ ಅಂದ್ರೆ ಏನು, ಏನ್ ಮಾತಾಡ್ತಿದ್ದಾಳೆ ಹೇಳು ಅಂತ ಕನ್ಫ್ಯೂಸ್ ಆಗ್ಬೇಡಿ. ಇಟ್ಸ್ ಮೇಜರ್ಲಿ ಅಬೌಟ್ ದ ಕೌನ್ಸಿಲಿಂಗ್ ಆಯ್ತಾ. ಕೌನ್ಸಿಲಿಂಗ್ ಈಗ ನೀವು ಕಪಲ್ ಕೌನ್ಸಿಲಿಂಗ್ ಇರ್ತದೆ, ಥೆರಪಿಗಳಿರ್ತವೆ, ಇಂಡಿವಿಜುವಲ್ ಥೆರಪೀಸ್. ನಮ್ ಕ್ಯಾಮ್ರಾಮನ್ ಆಚೆಚ ಸೊ ನಮ್ ಕ್ಯಾಮ್ರಾಮನ್ ಈಗ ಸರಿ ಸ್ಟೇಬಲ್ ಆಗಿ ನಿಂತಿದ್ದಾರೆ. ಸೊ ನಾನು ಹೇಳ್ತಿದ್ದೇನು, ಕೌನ್ಸಿಲಿಂಗ್ ಅಂದ್ರೆ, ಥೆರಪೀಸ್ ಅಂದ್ರೆ ನೀವು ಒಂದು ಸೈಕ್ಯಾಟ್ರಿಸ್ಟ್ ಹತ್ರ ಹೋಗಿ, ಅವ್ರು ಯಾರು ಅದರಲ್ಲಿ 100% ಕೆಲಸ ಮಾಡ್ತಿದಾರಲ್ಲ, ಅವರು ಪ್ರೊಫೆಷನಲಿ ಅದ್ರಗೋಸ್ಕರನೇ ಇರ್ತಾರೆ. ದೇ ಹ್ಯಾವ್ ಲರ್ನ್ಡ್ ಅಬೌಟ್ ಇಟ್. ಅವ್ರ ಹತ್ರ ಡಿಗ್ರಿ ಎಲ್ಲ ಇರ್ತದೆ. ಅದು ಫೇಕ್ ಅಲ್ಲ ಆಯ್ತಾ. ಎಷ್ಟೋ ಜನಕ್ಕೆ ಈ ಕಾನ್ಸೆಪ್ಟ್ ಇದೆ ಕಿ ಥೆರಪಿಸ್ಟ್ ಹತ್ರ ಹೋದವರು, ಥೆರಪಿ ತಗೊಳ್ತಿರೋರು ಎಲ್ಲ ಒಂದ್ ಸುತ್ತು ಕಮ್ಮಿ ಅಂತ. ಹಾಗೇನೂ ಇಲ್ಲ. ಬೇಸಿಕ್ಲಿ ಇವತ್ತು ನಾನೆಂತ ಇದಕ್ಕೂ ಹೋಗಿದ್ದೆ, ನನ್ನ ಹೆಲ್ತ್ ಚೆಕಪ್ ಆಯ್ತು, ಇಯರ್ಲಿ ಹೆಲ್ತ್ ಚೆಕಪ್ ಆಯ್ತಾ. ಅದರಲ್ಲಿ ನಾನು ಆನ್ಸೈಟಿ ಅಂತ ಮೆನ್ಷನ್ ಮಾಡಿದಾಗ ಅದಕ್ಕೂ ಸಹ ಥೆರಪಿ ಹೇಳ್ತಾರೆ. ನೀವು ಯಾವ ರೀತಿ ನಿಮ್ಮನ್ನ ಸ್ಟ್ರೆಸ್ ಅನ್ನು ಹ್ಯಾಂಡಲ್ ಮಾಡ್ಬೋದು, ಪ್ರತಿಯೊಂದಕ್ಕೂ ಥೆರಪಿ ಇರ್ತದೆ ಆಯ್ತಾ. ಕೆಲವೊಂದ್ಸತಿ ಅದ್ರ ಅವಶ್ಯಕತೆ ಇರಲ್ಲ, ಹೌದು. ಬಟ್ ಕೆಲವೊಂದ್ಸತಿ ವೆನ್ ಯು ಆರ್ ಪ್ಲಾನಿಂಗ್ ಫಾರ್ ಸಚ್ ಅ ಬೇಗ್ ಇವೆಂಟ್ ಅಲ್ಲ, ನಿಮ್ ಲೈಫ್ ಅಲ್ಲಿ ಬೇಬಿ ಮಾಡ್ಕೊಳ್ಳೋದು ಒಂದು ದೊಡ್ಡ ಇವೆಂಟ್, ಅದು ನಿಮ್ಮ ಲೈಫ್ ಅಲ್ಲಿ ಟರ್ನಿಂಗ್ ಪಾಯಿಂಟ್ ಆಗಿರ್ತದೆ. ಸೊ ಆ ತರ ದೊಡ್ಡ ಇವೆಂಟ್ ಅಲ್ಲಿ ವೆನ್ ಯು ಥಿಂಕ್ ನಿಮ್ಗೆ ನನ್ನ ಹತ್ರ ಸ್ವಲ್ಪ ಹೆಲ್ಪ್ ಇದ್ರೆ ಒಳ್ಳೇದಾಗ್ತಿತ್ತು ಅಂದಾಗ, ಡೋಂಟ್ ಫರ್ಗೆಟ್ ಟು ಟೇಕ್ ದ್ಯಾಟ್ ಹೆಲ್ಪ್. ಹಸ್ಬೆಂಡ್ ಅಂಡ್ ವೈಫ್ ಒಟ್ಟಿಗೆ ಹೋಗಿ ಬೇಕಾ, ಇಲ್ಲ ನಿಮ್ಗೆ ಇಂಡಿವಿಜುವಲಿ ಥೆರಪೀಸ್ ಬೇಕಾ ಅಂತ ನೋಡ್ಕೊಳ್ಳಿ. ಅಂಡ್ ಇಟ್ ಇಸ್ ನಾಟ್ ಅಟ್ ಆಲ್ ರಾಂಗ್ ಟು ಹ್ಯಾವ್ ಎನಿಬಡಿ ಹೆಲ್ಪ್ ಯು ವಿತ್ ಅಸ್. ಈಗ ನಾವು ಮಕ್ಳು ಮಾಡ್ಕೊಂಡ ನಂತರ ತವ್ರ ಮನೆಗೆ ಹೋಗ್ತೇವೆ ಒಂದು 4-5 months, ಆಮೇಲೆ ಇಲ್ಲಿ ಬಂದ ನಂತರ ವಾಪಸ್ ಬಂದ ನಂತರ ಗಂಡನ ಮನೆಗೆ ವಿ ಸ್ಟಿಲ್ ಟೇಕ್ ಹೆಲ್ಪ್ ಫ್ರಮ್ ಪೀಪಲ್ ಅಲ್ಲ. ಮಕ್ಳು ಕೆಲಸ ಮಾಡ್ಕೊಳ್ತಾ ಮನೆ ಕೆಲಸ ಮಾಡ್ಕೊಳ್ಳಕ್ಕೆ ಎಕ್ಸಾಕ್ಟ್ಲಿ ಅದೇ ರೀತಿ ಇದು. ಬೇಬಿ ಮಾಡ್ಕೊಳ್ಳೋಕ್ಕಿಂತ ಮುಂಚೆ, ಬೇಬಿ ಈಗ ಜಸ್ಟ್ ಇಂತ ನೀವು ಮಾಡ್ಕೊಂಡಾಗಿದೆ, ನಿಮ್ಗೆ ಪೋಸ್ಟ್ ಪಾರ್ಟಮ್ ಹೇಗೆ ಎಂತ ಡಿಪ್ರೆಷನ್ ಇದೆಯಾ ಇಲ್ವಾ, ನಿಮ್ಗೆ ಹೇಗೆ ಅನಿಸ್ತಾ ಇದೆ, ಆ ಅನಿಸಿಕೆನ ಸರಿನೋ ತಪ್ಪೋ, ಅದರಿಂದ ನಿಮ್ಗೆ ಒಳ್ಳೆ ಫೀಲಿಂಗ್ ಇದೆಯಾ ಅಥವಾ ಬೇಸರ ಆಗ್ತಾ ಇದೆಯಾ, ಎವ್ರಿಥಿಂಗ್ ಇಸ್ ಡಿಸ್ಕಸ್ಡ್ ಇನ್ ಥೆರಪಿ. ಸೊ ಇದನ್ನ ಮಾಡುವುದು ಕೆಟ್ಟ ಕೆಲಸ ಅಲ್ಲ. ಅವ್ರು ಯಾರು ಥೆರಪಿಗೆ ಹೋಗ್ತಾರೆ ಅವ್ರು ಹುಚ್ಚರಂತೂ ಅಲ್ಲ, ಅವರೆಲ್ಲರೂ ಹುಚ್ಚರಾದ್ರೆ ನಾವೆಲ್ಲರೂ ಹುಚ್ಚರ ಆಯ್ತಾ. ಸೊ ನೋ, ಪೀಪಲ್ ಹೂ ಟೇಕ್ ಥೆರಪಿ ಫಾರ್ ಡಿಫ್ರೆಂಟ್ ರೀಸನ್ಸ್ ಆರ್ ನಾಟ್ ಮ್ಯಾಡ್. ಅಂಡ್ ನಿಮ್ಗೆ ಥೆರಪಿ ಅವಶ್ಯಕತೆ ಇದೆ ಅಂದ್ರೆ ಅದಕ್ಕೆ ಹೋಗ್ಲಿಕ್ಕೆ ಸ್ವಲ್ಪನೂ ಬೇಜಾರು ಮಾಡ್ಕೋಬೇಡಿ. ಪದೇ ಅದನ್ನೇ ಹೇಳ್ತಾ ಇದ್ದೇನೆ. ಯಾಕೆಂದ್ರೆ ತುಂಬಾ ಜನ ಇದ್ರ ಬಗ್ಗೆ ಮಾತಾಡಿರ್ತಾರೆ, ಎಷ್ಟೋ ಜನ ಆಲ್ರೆಡಿ ಇದ್ರ ಬಗ್ಗೆ ತುಂಬಾ ವಿಡಿಯೋಸ್ ಮಾಡಿದ್ದಾರೆ. ಆದ್ರೂ ಏನೋ ಒಂಥರ ಜನಕ್ಕೆ ಥೆರಪಿ ತಗೊಳ್ತಾರೆ ಅಂದ್ರೆ ಏನೋ ಒಂಥರ ಬೇರೆ ರೀತಿ ನೋಡ್ತಾರಲ್ಲ. ಜನಕ್ಕೋಸ್ಕರ ಜನ ಏನ್ ಹೇಳ್ತಾರೆ ಅಂತ ಸ್ಟಾಪ್ ಮಾಡಬೇಡಿ. ನಿಮ್ಗೋಸ್ಕರ, ನಿಮ್ಮ ಹ್ಯಾಪಿ ಫ್ಯಾಮಿಲಿಗೋಸ್ಕರ, ನಿಮ್ಮ ಹ್ಯಾಪಿ ಬೇಬಿಗೋಸ್ಕರ ನೀವು ಥೆರಪೀಸ್ ಅನ್ನ ಡೆಫಿನೆಟ್ಲಿ ಆಪ್ಟ್ ಮಾಡಿ ಇಫ್ ನೀಡೆಡ್. ಕಂಟಿನ್ಯೂಯಿಂಗ್ ಆನ್ ದ ಪಾಯಿಂಟ್ ವಿಚ್ ವಿ ಡಿಸ್ಕಸ್ಡ್ ಅರ್ಲಿಯರ್, ಕಂಟಿನ್ಯೂಯಿಂಗ್ ಆನ್ ದ ಸೇಮ್ ಲೈನ್ಸ್, ನನ್ಗೇನ್ ಹೇಳಲಿಕ್ಕೆ ಮನ್ಸಿದೆ ಈ ವಿಡಿಯೋದಲ್ಲಿ ಅಂದ್ರೆ, ಹೆದರಬೇಡಿ ಆಯ್ತಾ. ನಿಜವಾಗ್ಲೂ ಹೇಳ್ತಿದ್ದಾನೆ, ನಾನು ಈ ಪ್ಲೇಸಿಗೆ ಬರ್ಲಿಕ್ಕೂ ತುಂಬಾ ಟೈಮ್ ತಗೊಳ್ತು. ನಾನು ಎಕ್ಸೆಪ್ಟ್ ಮಾಡ್ಲಿಕ್ಕೆ, ನನಗೆ ಇನ್ ಕೇಸ್ ಬೇಬೀಸ್ ಆಗಿಲ್ಲ ಅಂದ್ರು ನನಗೆ ಬೇರೆ ಏನ್ ಆಪ್ಷನ್ಸ್ ಇದೆ ಅದನ್ನ ಹುಡುಕೊಂಡು ಅದಕ್ಕೆ ನಾನು ಓಕೆ ಆಗ್ಲಿಕ್ಕೂ ಸ್ವಲ್ಪ ಟೈಮ್ ತಗೊಳ್ತು. ಅಂಡ್ ನನ್ನ ಆಪ್ಷನ್ ಏನು, ಇದರ್ ನನ್ಗೀಗ ಆಲ್ರೆಡಿ ನೀವು ನಮ್ಮ ಸ್ಟೋರಿ ನೋಡಿಲ್ಲ ಅಂದ್ರೆ ಹೋಗಿ ನೋಡ್ಕೊಂಡು ಬನ್ನಿ. ನನಗೆ ಆಲ್ರೆಡಿ 1 ಅಬಾರ್ಷನ್ ಆಗಿದೆ, 2 ಎಕ್ಟಾಪಿಕ್ ಪ್ರೆಗ್ನೆನ್ಸಿ ಆಗಿದೆ, ರೈಟ್ ಸೈಡ್ ಟ್ಯೂಬ್ ಕಟ್ ಮಾಡಿ ಬಿಟ್ಟಿದ್ದಾರೆ. ಅಂಡ್ ಐ ಹ್ಯಾವ್ ಓನ್ಲಿ ಲೆಫ್ಟ್ ಸೈಡ್ ಟ್ಯೂಬ್ ಲೆಫ್ಟ್ ಈಗ ಆಯ್ತಾ, ಫೆಲುಪಿಯನ್ ಟ್ಯೂಬ್.
ಅದ್ರಲ್ಲಿ ಈಗ ವಿ ಆರ್ ಟ್ರೈಂಗ್ ಫಾರ್ ಅ ಬೇಬಿ 2026 ಅಲ್ಲಿ ಅನ್ಕೊಳ್ಳಿ. ಇನ್ ಕೇಸ್ ಅದು ಆಗಿಲ್ಲ ಅಂದ್ರೆ ಏನು ರೆಸ್ಪಾನ್ಸ್ ಇರ್ತದಲ್ಲ, ಅದಕ್ಕೆ ರೆಡಿ ಆಗ್ಲಿಕ್ಕೆ ಸ್ವಲ್ಪ ಕಷ್ಟ ಆಯ್ತು. ಆದ್ರೂ ಇಟ್ ವಾಸ್ ಓಕೆ ಅಂತ ನಾವು ಈಗ ಮುಂದೆ ಹೋಗ್ತಾ ಇದ್ದೇವೆ. ನಮ್ ಪ್ರಯತ್ನ ನಾವು ಮಾಡ್ಬೋದು, ಬಟ್ ಬಾಕಿ ಇದೆಲ್ಲ ದೇವ್ರೆ ಗತಿ. ಇನ್ಫ್ಯಾಕ್ಟ್ ನಾವ್ ಈ ಸತಿ ಕನ್ಸಲ್ಟೇಷನ್ಗೆ ಹೋಗಿದ್ವಲ್ಲ ಡಾಕ್ಟರ್, ಆ ಡಾಕ್ಟರ್ಸ್ ಅದನ್ನೇ ಹೇಳಿ ಕಳ್ಸಿದ್ದಾರೆ. ಸೊ ನಲ್ಲಿ ದೇರ್ ಇಸ್ ನಥಿಂಗ್ ದಟ್ ಮೆಡಿಸಿನ್ ಕ್ಯಾನ್ ಡೂ. ಮೆಡಿಸಿನ್ ಅಂತದೇನೆ ಬ್ಲೂಪರ್ ಇದು, ಇಗ್ನೋರ್ ಮಾಡಿ. ಸೊ ಮೆಡಿಸಿನ್ ಕ್ಯಾನ್ ಡೂ ನಥಿಂಗ್ ಫಾರ್ ಯು, ಪ್ರೇ ಮಾಡು ಅಂತ ಕಳ್ಸಿದ್ರು. ಈಗ ಡಾಕ್ಟರೇ ಪ್ರೇ ಮಾಡಿ ಅಂತ ಹೇಳಿದ ನಂತರ ಅಂದ್ರೆ ದ ಚಾನ್ಸಸ್ ಆಫ್ ಹ್ಯಾವಿಂಗ್ ಅ ಬೇಬಿ ಈಗ ನಾರ್ಮಲಿ 50% ಕಮ್ಮಿ ಆಗಿದೆ ನನಗೆ, ರೈಟ್ ಸೈಡ್ ಟ್ಯೂಬ್ ಇಲ್ಲದೆ ಇರೋದ್ರಿಂದ. ಇನ್ನು ದೇವ್ರಿಗೆ ಬಿಟ್ಟಿದ್ದು. ಸೊ ನೋಡೋಣ. ಸೊ ಅದನ್ನ 50% ಚಾನ್ಸ್ ರಿಸ್ಕ್ ಇದೆ ಅಂತ ಗೊತ್ತಿರುವಾಗ IVF ಒಂದು ಆಪ್ಷನ್, ಅಡಾಪ್ಷನ್ ಒಂದು ಆಪ್ಷನ್. IVF ನಿಮ್ಗೆ ಗೊತ್ತಿದೆ, ಒಂದೇ ಸೈಕಲ್ ಅಲ್ಲಿ ಸಕ್ಸಸ್ಫುಲ್ ಆಗ್ತದೆ ಅಂತ ಗ್ಯಾರಂಟಿ ಏನೂ ಇಲ್ಲ. ಸಕ್ಸಸ್ಫುಲ್ ಆಯ್ತಂದ್ರೆ ಒಳ್ಳೇದು, ಆಗಿಲ್ಲ ಆಯ್ತಂದ್ರೆ ಏನು, ಅಗೇನ್ ಲಾಸ್ಟ್ ಆಪ್ಷನ್ ಅಡಾಪ್ಷನ್. ಪದೇ IVF ಸೈಕಲ್ಗೆ ಹಾಕ್ಲಿಕ್ಕೆ ಅಷ್ಟೆಲ್ಲ ರಿಚ್ ಪೀಪಲ್ ನಾವಂತೂ ಅಲ್ಲ. 5 lakhs 6 lakhs ಒಂದು ಸೆಷನ್ಗೆ, ಅಂದ್ರೆ ಒಂದು IVF ಫುಲ್ ಸೈಕಲ್ಗೆ ಅಷ್ಟು ತಗೊಳ್ತದಂತೆ. ನಾವಿನ್ನೂ ಟ್ರೈ ಮಾಡಿಲ್ಲ, ಸೊ ನನಗೆ ಗೊತ್ತಿಲ್ಲ. ಬಟ್ ನಾನು ಕೇಳ್ಕೊಂಡಿದ್ದೇನೆ 5-6 lakhs ಅಂತೂ ಡೆಫಿನೆಟ್ಲಿ ಆಗ್ತದೆ ಅಂತ. ಸೊ ಯೋಚನೆ ಮಾಡಿ, ಫಸ್ಟ್ ಸೆಷನ್ ಸರಿ ಆಗ್ಲಿಲ್ಲ, ಸೆಕೆಂಡ್ ಸೈಕಲ್ ಸರಿ ಆಗ್ತಾ ಇಲ್ಲ ಅಂದ್ರೆ 2-3 times ಮಾಡಿಸೋದಂದ್ರೆ 10-20 lakhs ಗಾನ್. ಅಷ್ಟೆಲ್ಲ ಖರ್ಚು ಮಾಡೋ ಬದಲು ಐ ಥಿಂಕ್ ಅಡಾಪ್ಷನ್ ಇಸ್ ದ ಬೆಸ್ಟ್ ವೇ ಅಲ್ಲ. ಇವೆಲ್ಲ ಯೋಚನೆ ಮಾಡುವಾಗ ಆ ಒಂದು ಸಣ್ಣ ಹೆದರಿಕೆ ಇರ್ತದಲ್ಲ. ಇವಂದು ನಾನು ಹೇಳ್ತಾನೆ ಸೊಸೈಟಿ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೋಬೇಡಿ ಅಂತ, ಸ್ವಂತ ಫ್ಯಾಮಿಲಿ ಅವ್ರ ಬಗ್ಗೆ ಆದ್ರೂ ಸ್ವಲ್ಪ ತಲೆ ಕೆಡಿಸ್ಕೋಬೇಕಲ್ಲ. ನನ್ನ ಮದರ್ ಇನ್ ಲಾ ಆಯ್ತು, ನಮ್ಮ ಮಮ್ಮಿ, ನಮ್ಮ ಪಪ್ಪ ಅದನ್ನ ಎಕ್ಸೆಪ್ಟ್ ಮಾಡ್ತಾರೋ ಇಲ್ವೋ, ವಿಲ್ ದೇ ಬಿ ಓಕೆ ವಿತ್ ಇಟ್? ಇದ್ರಿಗಿಂತ ಮೇಜರ್ ಅಕ್ಷಯ್ಗೆ ಇದೆಲ್ಲ ಓಕೆ ಇದೆಯಾ ಇಲ್ಲ. ಅಕ್ಷಯ್ ಯಾರು ಅಂತ ಗೊತ್ತಿಲ್ಲ, ಅಂದ್ರೆ ಹೀಸ್ ಮೈ ಪಾರ್ಟ್ನರ್, ನನ್ನ ಹಸ್ಬೆಂಡ್. ಸೊ ಅವನಿಗೆ ಇದು ಓಕೆ ಇದೆಯಾ ಇಲ್ಲ, ಇದನ್ನ ಅವನ ಜೊತೆನೂ ಡಿಸ್ಕಸ್ ಮಾಡಿದ್ದಾನೆ. ಸೊ ಫೈನಲಿ ವಿ ಆರ್ ಓಕೆ ಆಯ್ತಾ. ಬಟ್ ಇದು ಎಲ್ಲರಿಗೂ ಹಾಗಿರಲ್ಲ. ಸಮ್ ಪೀಪಲ್ ವಿಲ್ ಡೆಫಿನೆಟ್ಲಿ ಫೀಲ್ ಎಂತ ಆ ಹೆದರಿಕೆ. ನಮ್ ಕ್ಯಾಮ್ರಾಮನ್ ನನ್ನ ಮುಖದ ಮೇಲೆ ಪಳಪಳ ಅಂತ ಲೈಟ್ಸ್ ಎಲ್ಲ ಹಾಕ್ಸಿದ್ದಾರೆ. ಸೊ ಲೆಟ್ ಮಿ ಕಂಟಿನ್ಯೂ. ನಾ ಏನ್ ಹೇಳ್ತಾ ಇದ್ದೆ ನಿಮ್ಗೆ ಅಂದ್ರೆ, ಆ ಹೆದರಿಕೆನ ಹೋಗ್ಸೋದು ಅಷ್ಟು ಈಸಿ ಅಲ್ಲ. ನಿಮ್ಗೆ ಎಷ್ಟೇ ನೀವು ಕಾನ್ಫಿಡೆಂಟ್ ಆಗಿರಿ, ನೀವು ಎಷ್ಟೇ ಇಲ್ಲ ನಾನು ಪ್ರೋ ಈಗ ಮಾಡರ್ನ್ ಲೇಡಿ, ಅದೆಲ್ಲ ಸೈಡಿಗೆ ಹೋಗ್ತದೆ ಈ ತರ ಸ್ವಲ್ಪ ಸೆನ್ಸಿಟಿವ್ ವಿಷಯ ಬಂದಾಗ. ಸೊ ಆ ತರ ಹೆದರಿಕೆ ಬಂದಾಗ್ಲೂ ಸಹ ನಿಮ್ಮನ್ನ ನೀವು ಸ್ಟ್ರಾಂಗ್ ಆಗಿ ಇಟ್ಕೊಳ್ಳಿ, ನೀವು ಮತ್ತೆ ನಿಮ್ ಪಾರ್ಟ್ನರ್. ಇಫ್ ಯು ಆರ್ ಓಕೆ ವಿತ್ ಇಟ್, ನಿಮ್ಗೆ ಓಕೆ ಇದೆಯಾ, ನೀವಿಬ್ರು ಓಕೆ ಇದ್ದೀರಿ ಅಂದ್ರೆ ಪ್ರಪಂಚದಲ್ಲಿ ಇನ್ ಯಾವ ವ್ಯಕ್ತಿಗೂ ಕೇರ್ ಮಾಡ್ಬೇಕಂತಿಲ್ಲ. ಹಾಗಂತ ಡಿಸ್ರೆಸ್ಪೆಕ್ಟ್ ಮಾಡಿ ಅಂತ ಹೇಳ್ತಾ ಇಲ್ಲ, ಅವ್ರಿಗೆ ಮನ್ಸಿಲ್ಲ ಅಂತ ನಾವು ಮಾಡ್ತೇವೆ ಆ ತರ ಎಲ್ಲ ಅಲ್ಲ. ಕನ್ವಿನ್ಸ್ ದೆಮ್, ಮೇಕ್ ದೆಮ್ ಸಿ ಯೋರ್ ಪಾಯಿಂಟ್. ಟಿಲ್ ಅ ಪಾಯಿಂಟ್ ನೀವು ಅರ್ಥ ಮಾಡಿಸ್ಲಿಕ್ಕೆ ಟ್ರೈ ಮಾಡಿ. ಅವರಿಗೆ ಅರ್ಥನೇ ಮಾಡ್ಕೋತಾ ಇಲ್ಲ ಅಂದ್ರೆ ಅವಾಗ ನಿಮ್ಮ ಹತ್ರ ಚಾಯ್ಸ್ ಇಲ್ಲ. ಬಟ್ ಅರ್ಥನೇ ಮಾಡಿಸ್ದೇವೆ ಒಂದೇ ಸತಿ ನಮ್ಗೆ ಏನ್ ಬೇಕು ಅದನ್ನ ಮಾಡ್ತೀವಿ, ಹಾಗೂ ಬೇಡ. ಸ್ವಲ್ಪ ನಮ್ ಟ್ರೆಡಿಷನ್ಸ್ ಅಂಡ್ ವ್ಯಾಲ್ಯೂಸ್ ಎಲ್ಲ ಇರ್ತಾವಲ್ಲ, ಅದಕ್ಕೂ ಸ್ವಲ್ಪ ಮರ್ಯಾದೆ ಕೊಡೋಣ. ಪ್ಲಸ್ ನಿಮ್ಮನ್ನ ನೀವು ಇಂಪಾರ್ಟೆಂಟ್ ಆಗಿಸ್ಕೊಳ್ಳಿ. ಆ ಪ್ರೀವಿಯಸ್ ವಿಡಿಯೋದಲ್ಲೂ ಹೇಳಿದ್ನಲ್ಲ, ನೀವು ಇಂಪಾರ್ಟೆಂಟ್. ನಿಮಗೆ ಏನ್ ಅನಿಸ್ತಿದೆ ಅದು ಇಂಪಾರ್ಟೆಂಟ್. ಆಸ್ ಅ ಕಪಲ್ ನಿಮ್ಮಿಬ್ರದ್ದು ಏನ್ ಡಿಸಿಷನ್ ಇದೆಯಲ್ಲ, ದ್ಯಾಟ್ ಹೋಲ್ಡ್ಸ್ ದ ಮೆಜಾರಿಟಿ ಆಫ್ ದ ವ್ಯಾಲ್ಯೂ. ಸೊ ನಿಮ್ಗೆ ಏನ್ ಬೇಕು, ನಿಮ್ಗೆ ಯಾವ್ದು ಒಳ್ಳೇದು ಆ ರೀತಿ ಅದ್ರ ತಕ್ಕಂತೆ ನಿಮ್ ಡಿಸಿಷನ್ ನ ತಗೊಳ್ಳಿ, ಆಯ್ತಾ. ಸೊ ಮೂವಿಂಗ್ ಟು ಮೈ ನೆಕ್ಸ್ಟ್ ಪಾಯಿಂಟ್, ಬೇರೆಯವ್ರದ್ದು ಟೈಮ್ ಲೈನ್ಸ್ ಅನ್ನ ನಿಮ್ ಟೈಮ್ ಲೈನ್ಸ್ ಗೆ ಕಂಪೇರ್ ಮಾಡ್ಕೋಬೇಡಿ. ಈಗ ಇದನ್ನ ನಾನು ವಿತ್ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಹೇಳ್ತಾ ಇದ್ದೇನೆ. ನನ್ ಮನೇಲೆ ನನ್ಗಿಂತ ಚಿಕ್ಕ ಇದ್ದವ್ರದೆಲ್ಲ 2 babies 1 baby ಇನ್ನೊಂದು ರೆಡಿ ಆಗ್ತಾ ಇದೆ, ಈ ತರ ಎಲ್ಲ ನಡೀತಾ ಇರ್ತದೆ. ಕೆಲವೊಂದು ಆಂಟಿದಿರು ಡೆಫಿನೆಟ್ಲಿ ನಿಮಗೆ ಫೋನ್ ಮಾಡಿ ಹೇಳ್ತಾರೆ, ನೋಡು ಅವ್ರದಾಯ್ತು ಇವ್ರದಾಯ್ತು ಅಂತ. ಯಾವ್ದನ್ನು ತಲೆಗೆ ಹಾಕೋಬೇಡಿ. ಅವರು ನಿಮ್ ಒಳ್ಳೇದಕ್ಕೆ ಹೇಳ್ತಿದಾರೋ ಕೆಟ್ಟದಕ್ಕೆ ಹೇಳ್ತಿದಾರೋ ನನಗ್ ಗೊತ್ತಿಲ್ಲ. ಬಟ್ ನೀವೇನಾದ್ರೂ ಆ ತರ ಆಂಟಿದಿರ್ ಜಾಗದಲ್ಲಿ ಇದ್ದು ಬೇರೆಯವ್ರಿಗೆ ಕಾಲ್ ಮಾಡಿ ಅವಳ್ದಾಯ್ತು ನೋಡಿ, ಪಕ್ಕದ ಮನೆಯದು ಇವಳ್ದಾಯ್ತು ನೋಡಿ, ಆ ತರ ಮಾಡ್ತಾ ಇದ್ರೆ ನೀವು ನಿಲ್ಸಿ ಪ್ಲೀಸ್. ಅದರಿಂದ ಅವ್ರಿಗೆ ಬೇಜಾರಾಗ್ತದೆ. ಹಾಗೆ ನೀವೇನಾದ್ರೂ ಆ ರಿಸೀವಿಂಗ್ ಎಂಡ್ ಅಲ್ಲಿ ಇದ್ರೆ, ಯಾರಾದ್ರೂ ನಿಮ್ಗೆ ಈ ರೀತಿ ಹೇಳ್ತಾ ಇದ್ದಾರೆ, ನಿಮ್ ಪ್ರೆಗ್ನೆನ್ಸಿಲಿ ಕಾಂಪ್ಲಿಕೇಶನ್ಸ್ ಬರ್ತಾ ಇದಾವೆ, ನಿಮಗ್ ತೊಂದರೆ ಆಗ್ತಾ ಇದೆ ಅವ್ರ ಮಾತಿಂದ ಅಂದ್ರೆ, ಸ್ಲೋಲಿ ಡಿಸ್ಟೆನ್ಸ್ ಯೋರ್ ಸೆಲ್ಫ್ ಫ್ರಮ್ ದೆಮ್. ಇಟ್ ಇಸ್ ಕಂಪ್ಲೀಟ್ಲಿ ಓಕೆ. ನೀವು ನಿಮ್ಗೋಸ್ಕರ ಸ್ಟ್ಯಾಂಡ್ ತಗೊಳ್ಳೋದು, ನೀವು ನಿಮ್ಗೆ ಏನ್ ಬೇಕು ಅದನ್ನ ಮಾಡೋದು, ನಿಮ್ ಪೀಸ್, ನಿಮ್ ಕಾಮ್, ನಿಮ್ಮನ್ನ ನೀವು ಪ್ರೊಟೆಕ್ಟ್ ಮಾಡ್ಕೊಳ್ಳೋದು ತಪ್ಪು ಅಲ್ಲ. ಸೊ ಡೆಫಿನೆಟ್ಲಿ ಮೇಕ್ ಶ್ಯೂರ್ ದಟ್ ಯು ಸ್ಟೇ ಅವೇ ಫ್ರಮ್ ದೋಸ್ ಪೀಪಲ್. ಹಾಗೆ ನಿಮ್ ಕಾಮನ್ನ ನಿಮ್ಗೆ ಏನ್ ಬೇಕು ಅದನ್ನೆಲ್ಲ ಚೂಸ್ ಮಾಡ್ಕೊಳ್ಳಿ. ಬೇಬಿ ಮೇಕಿಂಗ್ ಹೇಗೆ ಹೇಳಿದ್ನಲ್ಲ, ಕಷ್ಟದ ಕೆಲಸ. ಇಟ್ಸ್ ಅ ಬಿಗ್ ಡಿಸಿಷನ್ ಇನ್ ಯೋರ್ ಲೈಫ್ ಹಿಂಗೆ ಚೇಂಜ್ ಆಗ್ತದೆ. ಆಫ್ಟರ್ ಬೇಬೀಸ್ ಐ ಥಿಂಕ್ 50% ಬೇಬೀಸೇ ಅಕ್ವೈರ್ ಮಾಡ್ಕೊಂಡು ಬಿಡ್ತಾರೆ ನಿಮ್ ಲೈಫ್ ಅನ್ನ. ಅಂಡ್ ದಟ್ ಇಸ್ ಸೋ ಕ್ಯೂಟ್, ದಟ್ ಇಸ್ ವೆರಿ ನೈಸ್. ಆದ್ರೆ ಬೇರೆಯವ್ರ ಜೊತೆ ಟೈಮ್ ಲೈನ್ಸ್ ನೋಡಿದಾಗ, ಅಯ್ಯೋ ಅವ್ರದ್ದು ಆಗ್ತಾ ಇದೆ, ನಂದು ಆಗ್ತಾ ಇಲ್ಲ, ಅವ್ರದ್ದು 2 ಆಯ್ತು ನಂದಿನ್ನೂ 1 ಆಗಿಲ್ಲ, ಈ ಥಾಟ್ಸ್ ಬಂದೇ ಬರ್ತದೆ. ಅಂಡ್ ಇಟ್ ಇಸ್ ನಾಟ್ ರಾಂಗ್. ಇದನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ದಿಸ್ ಇಸ್ ಮೈ ಪಾಯಿಂಟ್ ದಟ್ ಯು ಆಲ್ ನೀಡ್ ಟು ಅಂಡರ್ಸ್ಟ್ಯಾಂಡ್. ನನ್ಗೆ ಈ ತರ ಥಾಟ್ಸ್ ಬಂತು, ನಾನು ಎಂತ ಕೆಟ್ಟ ವ್ಯಕ್ತಿ ಇಲ್ಲ. ನೀವು ನಾರ್ಮಲ್ ಹ್ಯೂಮನ್ ಬೀಂಗ್, ನಿಮ್ಗೆ ಈ ತರ ಥಾಟ್ಸ್ ಬರೋದು, ನೀವು ಬೇರೆಯವ್ರಿಗೆ ಕಂಪೇರ್ ಮಾಡ್ಕೊಳ್ಳೋದು ಕಾಮನ್. ಆದ್ರೆ ಆ ಕಂಪೇರ್ ಮಾಡಿದ ನಂತರದ ಏನ್ ಆಕ್ಟಿವಿಟಿ ಇರ್ತದಲ್ಲ, ಅದ್ರ ಬಗ್ಗೆ ಗಮನ ಕೊಡಿ. ಕಂಪೇರ್ ಮಾಡಿದ್ರೆ ನಿಮ್ ಮೇಲೆ ನೀವು ಹೇಗೆ ಕೆಲಸ ಮಾಡ್ಕೋಬಹುದು ಅದ್ರ ಬಗ್ಗೆ ಲಕ್ಷ್ಯ ಕೊಡಿ. ನೀವು ಹೇಗೆ ನಿಮ್ಮ ಬೇಬಿ ಪ್ರಾಸೆಸ್ ಯಾವ್ದ್ರಲ್ಲಿ ಇದೀರಾ, ನೀವೀಗ PCOD ಇಂದ ಸಫರ್ ಆಗ್ತಿದ್ರೆ, ನಿಮ್ಮ ಹತ್ರ ಬೇರೆ ಏನಾದ್ರು ಕಾಂಪ್ಲಿಕೇಶನ್ಸ್ ಇದ್ರೆ, ಲೈಫ್ ಸ್ಟೈಲ್ ಇಶ್ಯೂಸ್ ಇದ್ರೆ, ಅದ್ರ ಮೇಲೆ ಕೆಲಸ ಮಾಡಿ. ಬೇಜಾರಾಗ್ತದೆ ಫಾರ್ ಫ್ಯೂ ಸೆಕೆಂಡ್ಸ್, ಎಸ್ ಬೇಜಾರಾಗ್ತದೆ. ಬಟ್ ಟಾಕ್ ಅಬೌಟ್ ಇಟ್ ವಿತ್ ಯೋರ್ ಕ್ಲೋಸ್ ಒನ್ಸ್, ಟಾಕ್ ವಿತ್ ಯೋರ್ ಹಸ್ಬೆಂಡ್, ನಿಮ್ ಫ್ರೆಂಡ್ಸ್ ಜೊತೆ ಮಾತಾಡಿ, ಅಂಡ್ ಇಟ್ ವಿಲ್ ಆಲ್ ಬಿ ಓಕೆ, ಆಯ್ತಾ.
ಅವರಿಗೆ 2 ಮಕ್ಕಳಾಗಿದ್ದಾರೆ ಅಂತ ಅವ್ರು ಫುಲ್ ಹ್ಯಾಪಿ ಇದ್ದಾರೆ ಅಂತಾನೂ ಅಲ್ಲ, ನಿಮಗೆ ಇನ್ನೂ ಆಗಿಲ್ಲ ಅಂತ ನೀವು ಫುಲ್ ಸ್ಯಾಡ್, ನಿಮ್ಮ ಲೈಫ್ ಹ್ಯಾಪನಿಂಗೇ ಇಲ್ಲ ಅಂತಾನೂ ಅಲ್ಲ. ಅವ್ರವ್ರ ಟೈಮ್ ಲೈನ್ಸ್ ಅವ್ರವ್ರಿಗೆ ಇಂಪಾರ್ಟೆಂಟ್. ಅವ್ರು ಖುಷಿಯಾಗಿದ್ರೆ ಅವ್ರಿಗೆ ಒಳ್ಳೇದು. ಅವ್ರ ಖುಷಿಯಲ್ಲಿ ನಿಮ್ಗೆ ಸ್ವಲ್ಪ ಕೆಲವೊಮ್ಮೆ ಬೇಜಾರಾದ್ರೂ ನಿಮ್ಮ ಮೇಲೆ ನೀವು ಕೆಲಸ ಮಾಡ್ಕೊಳ್ಳಿ, ಬಿ ಹ್ಯಾಪಿ ಫಾರ್ ದೆಮ್. ಹಾಗೆ ಇಂಥದ್ದು ನನಗೂ ಆಗ್ಲಿ, ನಾನು ಈಗ ಆದಷ್ಟು ಬೇಗ ಮಮ್ಮಿ ಆಗ್ಲಿ, ಈ ತರ ಥಾಟ್ಸ್ ಅನ್ನ ಇಟ್ಕೊಳ್ಳಿ. ಪಾಸಿಟಿವ್ ಆಗಿದ್ದಷ್ಟು, ಪಾಸಿಟಿವ್ ವೈಬ್ಸ್ ಅನ್ನ ನೀವು ಯೂನಿವರ್ಸಿಗೆ ಹಾಕಿದಷ್ಟು ನಿಮ್ಗೆ ಒಳ್ಳೇದಾಗ್ತದೆ. ಅಂಡ್ ಮತ್ತೆ ಹೇಳ್ತಿದ್ದಾನೆ, ಬೇರೆಯವ್ರದ್ದು ಆಯ್ತು ನಂದಾಗಿಲ್ಲ ಅಂತ ಬೇಜಾರ್ ಆಗೋದು ಕಾಮನ್. ಅದ್ರ ಮೇಲೆ ಡ್ವೆಲ್ ಮಾಡ್ತಾ ಅದನ್ನೇ ದಿನವಿಡೀ ಅಳ್ತಾ ಇರೋದು ಒಳ್ಳೇದಲ್ಲ, ನಿಮಗ್ ಒಳ್ಳೇದಲ್ಲ. ಅವರಿಗೆ ಫರಕೆ ಬೀಳಲ್ಲ, ನಿಮಗೆ ಒಳ್ಳೇದಲ್ಲ. ನಾನು 5 minutes ವಿಡಿಯೋ ರೆಕಾರ್ಡ್ ಮಾಡೋಣ, 5 to 8 minutes ವಿಡಿಯೋ ರೆಕಾರ್ಡ್ ಮಾಡೋಣ ಅಂತ ಮೇಲ್ ಬಂದೆ ಆಯ್ತಾ, ಅಕ್ಷಯ್ನ ಕರ್ಕೊಂಡು. ಐ ಆಮ್ ಡೆಫಿನೆಟ್ಲಿ ಶ್ಯೂರ್ ದಟ್ ಇದು ಒಂದು 15-20 minutes ವಿಡಿಯೋ ಆಗಿದೆ. ಬಟ್ ಇಷ್ಟನ್ನ ಇವತ್ತಿಗೆ ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ, ಯಾಕಂದ್ರೆ ನಾನು ಇದೆಲ್ಲದನ್ನು ಫೇಸ್ ಮಾಡಿದ್ದೇನೆ ಆಯ್ತಾ. ಯಾವುದು ಬೇರೆಯವರಿಂದ ಕಲ್ತಿರೋದು ಆಯ್ತು, ಬೇರೆಯವ್ರು ಹೇಳಿ ನಾನು ಕಲ್ತಿರೋದು ಅಲ್ಲ, ಸ್ವತಃ ನನ್ನ ಎಕ್ಸ್ಪೀರಿಯನ್ಸಿಗೆ ಬಂದಿರೋದು. ಹೇಗೆ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ ವಿಯರ್ಡ್ ಆಗಿ ಬಿಹೇವ್ ಮಾಡ್ತಾರೆ, ಆದ್ರೆ ಆ ವಿಯರ್ಡ್ ಬಿಹೇವಿಯರ್ನ ನೀವು ಹೇಗೆ ಅವಾಯ್ಡ್ ಮಾಡ್ಬೋದು, ಹಾಗೆ ನಿಮಗೆ ಕೆಲವೊಮ್ಮೆ ಬೇಜಾರು ಆಗ್ತದೆ, ಅದಕ್ಕೆ ನೀವು ಹೇಗೆ ಹೆಲ್ಪ್ ತಗೋಬಹುದು. ಪ್ಲಾನ್ ಮಾಡೋಕ್ಕಿಂತ ಮುಂಚೆ, ಬೇಬಿ ಪ್ಲಾನ್ ಮಾಡೋಕ್ಕಿಂತ ಮುಂಚೆ, ಇನ್ ಕೇಸ್ ನಿಮ್ದು ಇನ್ನೂ ಪ್ಲಾನಿಂಗ್ ಆಗ್ತಾ ಇಲ್ಲ ಅಂದ್ರೆ, ಹೇಗೆ ನೀವು ಹಸ್ಬೆಂಡ್ ಅಂಡ್ ವೈಫ್ ನಿಮ್ಮ ಬಾಡಿ ಆಯ್ತು, ನಿಮ್ದು ಮೆಂಟಲ್ ಸ್ಪೇಸ್ ಆಯ್ತು, ಅದನ್ನ ಕ್ಲಾರಿಟಿ ತಗೋಬಹುದು. ಇನ್ ಕೇಸ್ ನೀವು ಆಲ್ರೆಡಿ ಬೇಬಿ ಈಗ ನೀವು ಪ್ರೆಗ್ನೆಂಟ್ ಇದ್ದೀರಾ ಅಥವಾ ಈಗ ಒಂದು ಫ್ಯೂ ಮಂತ್ಸ್ ಅಲ್ಲಿ ಡೆಲಿವರ್ ಮಾಡ್ತೀರಾ ಅಂದಾಗ, ಆಗ ಸಹ ನೀವು ಹೇಗೆ ನಿಮ್ ಕಂಪ್ಯಾಟಬಿಲಿಟಿನ, ಪೇರೆಂಟಿಂಗ್ ನ ಹೇಗೆ ಮಾಡ್ಬೋದು, ಅದನ್ನೆಲ್ಲ ಕಲ್ತ್ಕೊಳ್ಳೋದು ಈಸಿ, ಹೇಳೋದು ಈಸಿ. ಆದ್ರೆ ಮಾಡ್ಲಿಕ್ಕೆ ಹೋದಾಗ ಕೆಲವೊಮ್ಮೆ ಬೇಜಾರಾದಾಗ, ಶಿಟ್ ನನ್ನ ಲೈಫೇ ಮುಗ್ದೋಯ್ತು ಅಂತ ಅನಿಸಿದಾಗ ಇದನ್ನೆಲ್ಲ ನೆನಪು ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ. ಬಟ್ ಪ್ಲೀಸ್ ನೆನಪು ಮಾಡ್ಕೊಳ್ಳಿ, ನಿಮ್ ತರ ಬೇಕಾದಷ್ಟು ಜನ ಇದೇ ಬೋಟಲ್ ಸೇಲ್ ಮಾಡ್ತಾ ಇದ್ದಾರೆ, ನಾನು ಆ ಬೋಟಲ್ಲಿ ಒಬ್ಳು. ಅಂಡ್ ಇಟ್ ಫೀಲ್ಸ್ ಬ್ಯಾಡ್, ಹೌದು, ಕೆಲವೊಮ್ಮೆ ತುಂಬಾ ಬೇಜಾರಾಗ್ತದೆ, ಹೌದು. ಆದ್ರೆ ತುಂಬಾ ಲೋ ಅಲ್ಲಿ ಇರ್ತೇವಲ್ಲ, ತುಂಬಾ ಬೇಜಾರು ಯಾವಾಗ ಇರ್ತೇವಲ್ಲ, ಆವಾಗ ಇದನ್ನ ನೆನಪು ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಪ್ಲೀಸ್ ನಿಮ್ಗೋಸ್ಕರ ನೆನಪು ಮಾಡ್ಕೊಳ್ಳಿ. ನೆಸೆಸರಿ ಇದ್ರೆ ನಿಮ್ ಮೆಂಟಲ್ ಹೆಲ್ತ್ಗೋಸ್ಕರ ಥೆರಪಿ ತಗೊಳ್ಳಿ, ಮಾತಾಡಿ ಜನದ ಜೊತೆ. ನೆಗೆಟಿವ್ ಪೀಪಲ್ ನ ಅಂತ ನಿಮ್ ಲೈಫ್ ಇಂದ ಹಾರಿಸಿಬೇಡಿ. ಇಟ್ ಇಸ್ ಓಕೆ, ಅವ್ರು ನಿಮ್ ಕ್ಲೋಸ್ ರಿಲೇಟಿವ್ ಆದ್ರೂ ಇಟ್ ಇಸ್ ಓಕೆ. ನೀವ್ ಇಂಪಾರ್ಟೆಂಟ್, ನಿಮ್ ಮೆಂಟಲ್ ಸ್ಪೇಸ್ ಇಂಪಾರ್ಟೆಂಟ್. ನಿಮ್ಗೆ ಹಸ್ಬೆಂಡ್ ಅಂಡ್ ವೈಫ್ ಕಂಪ್ಯಾಟಬಿಲಿಟಿ ಇಂಪ್ರೂವ್ ಮಾಡಿ ಅಂತ ಹೇಳಿ ಆಗಿದೆ, ಇನ್ನೊಂದ್ಸತಿ ಹೇಳ್ತಾನೆ, ಕಂಪ್ಯಾಟಬಿಲಿಟಿ ಇಂಪ್ರೂವ್ ಮಾಡ್ಕೊಳ್ಳಿ. ಜಗಳನೇ ಆಡಲ್ವಾ, ಆಡ್ತೀರಾ. ನಾನು ಅಕ್ಷಯ್ ಜೊತೆ 100 ಸತಿ ಜಗಳ ಆಡ್ತೇನೆ ದಿನದಲ್ಲಿ. ಸೊ ದಿನದಲ್ಲಿ 100 ಅಂದ್ರೆ ವರ್ಷಕ್ಕೆ ಇಮ್ಯಾಜಿನ್ ಮಾಡಿ. ಸೊ ಜಗಳ ಆಗಲ್ಲ ಅಂತಲ್ಲ, ಜಗಳ ಆಗಿದ ನಂತರ ನೀವು ಅದನ್ನ ಹೇಗೆ ಸಾಲ್ವ್ ಮಾಡ್ತೀರಾ ಅದು ಇಂಪಾರ್ಟೆಂಟ್. ಸೊ ಅದಕ್ಕೆ ನಿಮ್ ಕಂಪ್ಯಾಟಬಿಲಿಟಿ ಇಂಪಾರ್ಟೆಂಟ್. ಪ್ರೀತಿ ಒಂದೇ ಇದ್ರೆ ಸಾಲಲ್ಲ, ರೆಸ್ಪೆಕ್ಟು ಬೇಕು, ಕಂಪ್ಯಾಟಬಿಲಿಟಿನೂ ಬೇಕು, ಲೈಫ್ ಲಾಂಗ್ ಜೊತೆಗೆ ಸಾಗ್ಲಿಕ್ಕೆ. ನಾವು ಒಟ್ಟಿಗೆ ಇದ್ದು ತುಂಬಾ ವರ್ಷ ಆದ್ರೂ ಈಗ ಐ ಥಿಂಕ್ ಒಂದು 3-4 years ಇಂದ ಬಾಕಿದೆಲ್ಲ ಕಲಿತಾ ಇದ್ದೇವೆ, ಒಂದೇ ಸತಿ ಏನೂ ಕಲ್ತಿಲ್ಲ. ಇಟ್ ಟೇಕ್ಸ್ ಟೈಮ್, ಇಟ್ ರಿಯಲಿ ಟೇಕ್ಸ್ ಟೈಮ್ ಟು ಹೀಲ್. ಯಾವುದೇ ಗಾಯನೂ ಪಟ್ ಅಂತ ಹೀಲ್ ಆಗಲ್ಲ, ಇದು ಅದೇ ರೀತಿ. ಕೆಲವೊಮ್ಮೆ ಆ ವೂಂಡ್ಸ್ ಅನ್ನ ನಾವು ಟೈಮ್ ಕೊಟ್ಟು ಫಿಲ್ ಮಾಡ್ಬೇಕಾಗ್ತದೆ. ಹಾಗೆ ಒಳ್ಳೇದಾಗ್ತದೆ, ನಮಗೆ ಒಳ್ಳೇದ್ ಆಗೇ ಆಗ್ತದೆ ಅನ್ನೋ ಫುಲ್ ಕಾನ್ಫಿಡೆನ್ಸ್ ಇರ್ತದಲ್ಲ. ಕೆಲವೊಮ್ಮೆ ಬೇಜಾರಾದಾಗ್ಲೂ ಆ ಕಾನ್ಫಿಡೆನ್ಸ್ ಅನ್ನ ಬಿಡಬಾರ್ದು, ನಮ್ ಜೊತೆನೂ ಒಳ್ಳೇದಾಗ್ತದೆ. ನೀವು ಬೇರೆಯವ್ರಿಗೆ ಕೆಟ್ಟದ್ ಮಾಡ್ತಾ ಇಲ್ಲ ಅಂದ್ರೆ, ಟ್ರಸ್ಟ್ ಮೀ ವೆನ್ ಐ ಸೇ ದಿಸ್, ನಿಮ್ ಜೊತೆನೂ ಏನು ಕೆಟ್ಟದಾಗಲ್ಲ. ನಿಮ್ಗೆ ಆ ಮೊಮೆಂಟಿಗೆ ಅದು ತುಂಬಾ ಬೇಜಾರಾಗ್ಬೋದು, ಅಯ್ಯೋ ಏನ್ ನಡೀತಿದೆ ಅಂತ ಅನಿಸ್ಬಹುದು. ಓವರ್ ಆಲ್ ನಿಮ್ ಪಿಕ್ಚರ್ ಅನ್ನ, ನಿಮ್ ಲೈಫ್ ಅನ್ನ, ನಿಮ್ ಲೈಫ್ ಪಿಕ್ಚರ್ ಅನ್ನ ನೀವು ಮುಂದೆ ಹೋಗಿ ನೋಡ್ತಿರಲ್ಲ, ಇಟ್ ವಿಲ್ ಆಲ್ ಬಿ ವರ್ತ್ ಇಟ್. ನೀವು ಆರಾಮಾಗಿರ್ತೀರಾ, ನಿಮ್ ಜೊತೆ ಏನೇನ್ ಆಯ್ತಲ್ಲ ಅದು ನಿಮ್ಗೆ ಪಾಠ ಆಗಿರ್ತದೆ. ಹಾಗಂತ ಸೊನಾಲಿ ಅಬಾರ್ಷನ್ ಇದೆಲ್ಲ ಏನ್ ಪಾಠ ಕಲ್ಸ್ಕೊಡ್ತದೆ ನನ್ಗೂ ಗೊತ್ತಿಲ್ಲ ಆಯ್ತಾ. ಇದ್ರಲ್ಲಿ ನನ್ಕಿಂತ ದೊಡ್ಡವ್ರು ನೀವು ಯಾರಾದ್ರೂ ಇದ್ರೆ ನೀವು ನನಗೆ ಹೆಲ್ಪ್ ಮಾಡ್ಬೇಕು. ಅಬಾರ್ಷನ್ಸ್ ಎಲ್ಲ ಏನ್ ಪಾಠ ಕಲ್ಸ್ಕೊಡ್ತದೆ ಗೊತ್ತಿಲ್ಲ, ನನ್ಗೂ ಅನ್ಸ್ತದೆ ಕೆಲವೊಮ್ಮೆ ಏನಪ್ಪಾ ಇದೆಲ್ಲ ನನ್ ಜೊತೆ ಯಾಕೆ ಆಗ್ತಾ ಇದೆ ಅಂತ. ಹಾಗಂತ ಈಗ ನಾನ್ ಖುಷಿಯಾಗಿಲ್ವಾ, ಆರಾಮಾಗಿದ್ದಾನೆ, ಸೊ ನಾನ್ ಇದಕ್ಕೆ ಗ್ರೇಟ್ಫುಲ್ ಆಗಿರ್ತೇನೆ. ಬಟ್ ಆ ಫೀಲಿಂಗ್ ಇರ್ತದಲ್ಲ, ಅದಕ್ಕೆ ನನ್ಗಿನ್ನೂ ಆನ್ಸರ್ ಸಿಕ್ಕಿಲ್ಲ. ಅಬಾರ್ಷನ್ಸ್ ಎಲ್ಲ ಆದಾಗ ನಮ್ ದೇವ್ರು ಏನ್ ಪಾಠ ಕಲ್ಸ್ಕೊಡ್ತಾನೆ ಅಂತ. ಐ ಜಸ್ಟ್ ವಾಂಟ್ ಟು ಬಿ ಹ್ಯಾಪಿ. ಇವಾಗ ನಾವ್ ಎಲ್ಲಿದ್ದೇವಲ್ಲ ತುಂಬಾ ಖುಷಿಯಾಗಿದ್ದೇವೆ ಆಯ್ತಾ, ಬೇಕಾದಲ್ಲಿ ಸುತ್ತಾಡ್ತೇವೆ, ಬೇಕಾದಾಗ ಊಟ ಮಾಡ್ತೇವೆ, ಏನ್ ಬೇಕು ಎಲ್ಲ ಮಾಡ್ತಿದ್ದೇವೆ. ಸೊ ದಿಸ್ ಇಸ್ ವೇರ್ ಐ ಕ್ಯಾನ್ ಸೇ ಬಿ ಗ್ರೇಟ್ಫುಲ್. ಎಲ್ಲಿದ್ದೀರಲ್ಲ ಅದಕ್ಕೆ ಗ್ರೇಟ್ಫುಲ್ ಆಗಿರಿ, ಬಾಕಿ ಎಲ್ಲಾದ್ರ ಮೇಲೂ ಕೆಲಸ ಮಾಡಿ. ಹಾಗೆ ನನ್ನ ಭಾಷಣ ಕೇಳಿದ್ದಕ್ಕೆ ಧನ್ಯವಾದಗಳು ನಿಮ್ಗೆಲ್ಲರಿಗೂ. ನಾನು ಈ ತರ ವಿಡಿಯೋ ಈ ವರ್ಷದ್ದು ಫಸ್ಟ್ ಆಯ್ತಾ, ತುಂಬಾ ಥೈಲ್ಯಾಂಡ್ ವಿಡಿಯೋಸೇ ಹಾಕ್ತಾ ಇದ್ದಾನೆ. ಥೈಲ್ಯಾಂಡ್ ಸೀರೀಸ್ ಇನ್ನೂ ಮುಗ್ದಿಲ್ಲ, ಐ ಥಿಂಕ್ ಇನ್ನೂ 4 to 5 ವಿಡಿಯೋಸ್ ಇನ್ನೂ ಬಾಕಿ ಇದೆ. ಅದಾದ ನಂತರ ಕಾಶ್ಮೀರ್ ಇದೆ, ವಿಯೆಟ್ನಾಂ ಇದೆ. ಪ್ಲೀಸ್ ಬೇರ್ ವಿತ್ ಮೀ, ನಾನು ಸ್ಲೋ ಮಾಡಿ ಹಾಕ್ತಾ ಇದ್ದೇನೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಆಯ್ತಾ. ನನ್ನ ತಂಗಿ ಆಗು ಅನ್ಕೊಳ್ಳಿ, ಅಥವಾ ದೊಡ್ಡೋರಾಗಿದ್ರೆ, ನಾನು ನಿಮ್ಗಿಂತ ದೊಡ್ಡೋಳಾಗಿದ್ರೆ ಅಕ್ಕ ಆದ್ರೂ ಅನ್ಕೊಳ್ಳಿ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಡೆಫಿನೆಟ್ಲಿ ಮಾಡಿ, ಕಾಮೆಂಟ್ಸ್ ಮಾಡಿ. ಪ್ಲೀಸ್ ಡೂ ಶೇರ್ ದಿಸ್ ವಿಡಿಯೋ ವಿತ್ ಯೋರ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ, ಸ್ಪೆಷಲಿ ದ ಲೇಡೀಸ್ ಹೂ ಆರ್ ಗೋಯಿಂಗ್ ಥ್ರೂ ಆಲ್ ದಿಸ್. ಅವರೊಬ್ಬರೇ ಅಲ್ಲ, ಅವ್ರ ತರ ತುಂಬಾ ಜನ ಇದ್ದಾರೆ. ಅಂಡ್ ಇಫ್ ದೇ ನೀಡ್ ಹೆಲ್ಪ್, ದೇ ಕ್ಯಾನ್ ಡೆಫಿನೆಟ್ಲಿ ಗೆಟ್ ಹೆಲ್ಪ್ ಅನ್ನೋದನ್ನ ಅವರಿಗೂ ಹೇಳ್ಕೊಡಿ. ವಿತ್ ದ್ಯಾಟ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಆದಷ್ಟು ಬೇಗ ಇನ್ನಷ್ಟು ಒಳ್ಳೆ ವಿಡಿಯೋ ಜೊತೆ, ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೇನೆ. ಅಲ್ಲಿ ತನಕ ಎವ್ರಿಬಡಿ ಸ್ಟೇ ಹ್ಯಾಪಿ, ಸ್ಟೇ ಸಾರ್ಟೆಡ್.